ಪೆಟ್ರೋಲ್ ಡೀಸೆಲ್ ಹಾಕಿಸುವವರ ಗಮನಕ್ಕೆ ಜಂಪ್ ಟ್ರಿಕ್ ಇದ್ರ ಬಗ್ಗೆ ತಪ್ಪದೆ ತಿಳಿದುಕೊಳ್ಳಿ ಫ್ರೆಂಡ್ಸ್. ಪೆಟ್ರೋಲ್ ಬಂಕ್ಗಳ ಸುಳ್ಳು ಆಟ, ನಿಮ್ಮನ್ನ ವಂಚಿಸೋದಿಕ್ಕೆ ಬಳಸುವ ಜಂಪ್ ಟ್ರಿಕ್ ಬಗ್ಗೆ ಎಚ್ಚರವಾಗಿರಿ. ನೀವು ಎಂದಾದರೂ ಪೆಟ್ರೋಲ್ ಬಂಕ್ಗೆ ಹೋಗಿ ಮೀಟರ್ ಝೀರೋ ತೋರಿಸಿದೆ ಎಂದು ಖಚಿತಪಡಿಸಿಕೊಂಡು ಇಂಧನವನ್ನ ತುಂಬಿಸ್ಕೊಂಡಿದ್ದೀರಾ? ಹೌದು ಫ್ರೆಂಡ್ಸ್, ಕೆಲವು ಪೆಟ್ರೋಲ್ ಬಂಕ್ಗಳು ಗ್ರಾಹಕರನ್ನ ವಂಚಿಸೋದಿಕ್ಕೆ ಜಂಪ್ ಟ್ರಿಕ್ ಎಂಬ ಮೋಸದ ತಂತ್ರವನ್ನ ಬಳಸಲಾಗ್ತಿದೆಯಂತೆ. ಈ ಮೋಸದ ಬಗ್ಗೆ ತಿಳಿದುಕೊಳ್ಳುವುದರಿಂದ ನೀವು ವಂಚನೆಯಿಂದ ತಪ್ಪಿಸ್ಕೋಬಹುದು. ಜಂಪ್ ಟ್ರಿಕ್ ಎಂದು ಸಾಮಾನ್ಯವಾಗಿ ಕರೆಯಲ್ಪಡುವ ಹಗರಣಕ್ಕೆ ಅನೇಕ ಗ್ರಾಹಕರು ತಿಳಿಯದೆ ಬಲಿಯಾಗುವುದರೊಂದಿಗೆ ದೇಶಾದ್ಯಂತ ಪೆಟ್ರೋಲ್ ಬಂಕ್ಗಳೊಂದಿಗೆ ಹೆಚ್ಚುತ್ತಿರುವ ಕಾಳಜಿ ಹೊರಹೊಮ್ಮಿದೆ. ಈ ಮೋಸಗೊಳಿಸುವ ತಂತ್ರವನ್ನು ಕೆಲವು ಅಪ್ರಾಮಾಣಿಕ ಪೆಟ್ರೋಲ್ ಪಂಪ್ ಪರಿಚಾರಕರು ನೀವು ಪಾವತಿಸುವುದಕ್ಕಿಂತ ಕಡಿಮೆ ಇಂಧನವನ್ನ ತಲುಪಿಸೋದಕ್ಕೆ ಬಳಸ್ತಾರೆ. ಜಂಪ್ ಟ್ರಿಕ್ ಹೇಗೆ ಕಾರ್ಯನಿರ್ವಹಿಸುತ್ತೆ ಮತ್ತು ಅದಕ್ಕೆ ಬಲಿಯಾಗದಂತೆ ನಮ್ಮನ್ನು ನಾವು ಹೇಗೆ ರಕ್ಷಿಸಿಕೊಳ್ಬೇಕು ಅನ್ನೋದರ ಬಗ್ಗೆ ಈ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿ ಇದೆ. ಇಂಧನ ದಕ್ಷತೆ ಹೆಚ್ಚುತ್ತಿರುವ ಪ್ರಾಮುಖ್ಯತೆ. ಹಿಂದೆಂದಿಗಿಂತಲೂ ಹೆಚ್ಚು ವಾಹನಗಳು ರಸ್ತೆಗಳಲ್ಲಿ ಇರುವುದರಿಂದ ಲಕ್ಷಾಂತರ ಜನರಿಗೆ ಇಂಧನ ತುಂಬುವುದು ದೈನಂದಿನ ಜೀವನದ ಅಗತ್ಯವಾಗಿದೆ. ವಿಶೇಷವಾಗಿ ನಗರ ಪ್ರದೇಶಗಳಲ್ಲಿ ದೈನಂದಿನ ಪ್ರಯಾಣಕ್ಕೆ ದ್ವಿಚಕ್ರ ವಾಹನಗಳು ಮತ್ತು ಕಾರುಗಳು ಅತ್ಯಗತ್ಯ. ಇಂಧನದ ಬೆಲೆ ಏರಿಕೆ ಆಗುತ್ತಲೇ ಇರುವುದರಿಂದ ಅನೇಕ ವ್ಯಕ್ತಿಗಳು ತಮ್ಮ ಬಜೆಟ್ನ ಗಮನಾರ್ಹ ಭಾಗವನ್ನು, ಅಂದರೆ ಅವರ ಜೀವನದ ಪ್ರಮುಖ ಭಾಗವನ್ನು ಇಂಧನ ತುಂಬುವುದಕ್ಕಾಗಿ ಮೀಸಲಿಡ್ತಾ ಇದ್ದಾರೆ. ಈ ಸಂದರ್ಭಗಳನ್ನು ಗಮನಿಸಿದ್ರೆ ನಿರ್ಲಜ್ಜ ಪೆಟ್ರೋಲ್ ಸ್ಟೇಷನ್ ಸಿಬ್ಬಂದಿಯಿಂದ ನಿಮ್ಮ ಇಂಧನದಿಂದ ವಂಚನೆಗೊಳಗಾಗುವುದು ನಂಬಲಾಗದಷ್ಟು ನಿರಾಶಾದಾಯಕವಾಗಿರುತ್ತೆ. ಇಂತಹ ಪ್ರಕರಣವೊಂದು ಇತ್ತೀಚೆಗೆ ನಾಗ್ಪುರದಲ್ಲಿ ವರದಿಯಾಗಿದ್ದು, ಗ್ರಾಹಕರು ತಮಗೆ ಅರಿವಿಲ್ಲದೆ ತಾವು ಪಾವತಿಸಿದ್ದಕ್ಕಿಂತ ಕಡಿಮೆ ಇಂಧನವನ್ನ ಪಡೆದುಕೊಂಡು ಮಹತ್ವದ ಹಗರಣವನ್ನ ಬಯಲಿಗೆಳೆದಿದ್ದಾರೆ. ಜಂಪ್ ಟ್ರಿಕ್ ಅಂದ್ರೆ ಏನು? ಜಂಪ್ ಟ್ರಿಕ್ ಇಂಧನ ಮೀಟರ್ ಅನ್ನು ಕುಶಲತೆಯಿಂದ ನಿರ್ವಹಿಸೋದಕ್ಕೆ ಕೆಲವು ಪೆಟ್ರೋಲ್ ಪಂಪ್ ಪರಿಚಾರಕರು ಬಳಸುವ ಮೋಸದ ವಿಧಾನವಾಗಿದೆ. ಇಂಧನವನ್ನು ಪಂಪ್ ಮಾಡಿದಂತೆ ಕ್ರಮೇಣ ಹೆಚ್ಚಾಗುವ ಬದಲು ಮೀಟರ್ ಇದ್ದಕ್ಕಿದ್ದಂತೆ ಶೂನ್ಯದಿಂದ ಹೆಚ್ಚಿನ ಮೌಲ್ಯಕ್ಕೆ ಜಿಗಿಯುತ್ತೆ. ಉದಾಹರಣೆಗೆ 0 ಅಥವಾ 0 ಮೀಟರ್ ಹೆಚ್ಚಿನ ಓದುವಿಕೆಯನ್ನು ಪ್ರದರ್ಶಿಸುವಾಗ ಕಡಿಮೆ ಇಂಧನವನ್ನು ವಾಸ್ತವವಾಗಿ ವಿತರಿಸಲಾಗುತ್ತೆ ಎಂಬುದನ್ನು ಗಮನಿಸುವುದು ಬಹಳ ಮುಖ್ಯವಾಗಿದೆ. ಈ ಟ್ರಿಕ್ ಅನ್ನು ಗ್ರಾಹಕರನ್ನು ಮೋಸಗೊಳಿಸೋದಕ್ಕೆ ವಿನ್ಯಾಸಗೊಳಿಸಲಾಗಿದೆ. ಅವರು ಸರಿಯಾದ ಪ್ರಮಾಣದಲ್ಲಿ ಇಂಧನವನ್ನು ಸ್ವೀಕರಿಸುತ್ತಿದ್ದಾರೆಂದು ನಂಬುವಂತೆ ಮಾಡುತ್ತೆ. ವಾಸ್ತವದಲ್ಲಿ ಅವರು ಪಡೆಯುವುದಕ್ಕಿಂತ ಹೆಚ್ಚಿನ ಇಂಧನವನ್ನ ಪಾವತಿಸುತ್ತಾರೆ. ಮೀಟರ್ ನಿರ್ದಿಷ್ಟ ಮೊತ್ತವನ್ನ ತೋರಿಸಿದ್ರೂ ಸಹ ನೀವು ಕೆಲವು ಲೀಟರ್ ಅಥವಾ ಮಿಲಿ ಲೀಟರ್ಗಳಷ್ಟು ಪೆಟ್ರೋಲ್ ಅಥವಾ ಡೀಸೆಲ್ನಿಂದ ವಂಚನೆಗೊಳಗಾಗುತ್ತೀರಿ. ವಿಶೇಷವಾಗಿ ಸಣ್ಣ ಟಾಪ್ ಅಪ್ಗಳ ಸಮಯದಲ್ಲಿ. ಜಂಪ್ ಟ್ರಿಕ್ ಹೇಗೆ ಕೆಲಸ ಮಾಡುತ್ತೆ? ಜಂಪ್ ಟ್ರಿಕ್ನ ಯಂತ್ರಶಾಸ್ತ್ರವು ಇಂಧನ ವಿತರಕ ಮತ್ತು ಮೀಟರ್ ಪ್ರದರ್ಶನವನ್ನ ಕುಶಲತೆಯಿಂದ ಒಳಗೊಂಡಿರುತ್ತೆ. ಹಗರಣವನ್ನ ಹೊಂದಿಸುವುದು ಗ್ರಾಹಕರು ಬರುವ ಮೊದಲು ಸಿಬ್ಬಂದಿ ಅವರಿಗೆ ಪ್ರಯೋಜನವಾಗುವ ಮೊತ್ತಕ್ಕೆ ಮೀಟರ್ ಅನ್ನ ಹೊಂದಿಸಬಹುದು. ಇದು ಸೂಕ್ಷ್ಮವಾದ ಟ್ಯಾಂಪರಿಂಗ್ ಅಥವಾ ಇಂಧನ ವಿತರಕರನ್ನ ಮೊದಲೇ ಹೊಂದಿಸುವ ಮೂಲಕ ಆಗಿರಬಹುದು. ಮೀಟರ್ನಲ್ಲಿ ಹಠಾತ್ ಜಿಗಿತ. ಇಂಧನ ಪಂಪ್ ಪ್ರಾರಂಭವಾದ ನಂತರ ಕ್ರಮೇಣ ಹೆಚ್ಚಳದ ಬದಲಿಗೆ ಮೀಟರ್ ಇದ್ದಕ್ಕಿದ್ದಂತೆ ಶೂನ್ಯದಿಂದ 0 ಅಥವಾ 0ಗೆ ಜಿಗಿಯುತ್ತೆ. ಈ ಹಠಾತ್ ಅಧಿಕವು ಸಾಮಾನ್ಯವಲ್ಲ ಮತ್ತು ಇದು ಏನೋ ತಪ್ಪಾಗಿದೆ ಎಂಬ ಪ್ರಮುಖ ಸೂಚಕವಾಗಿದೆ. ಕಡಿಮೆ ಇಂಧನ ವಿತರಿಸಲಾಗಿದೆ. ಮೀಟರ್ ಹೆಚ್ಚಿನ ಮೌಲ್ಯವನ್ನು ತೋರಿಸಿದ್ರೂ ವಾಸ್ತವವಾಗಿ ವಿತರಿಸಲಾದ ಇಂಧನದ ಪ್ರಮಾಣವು ಪ್ರದರ್ಶಿಸಲಾದ ಮೌಲ್ಯಕ್ಕಿಂತ ಕಡಿಮೆ ಆಗಿರುತ್ತೆ. ಕ್ವಿಕ್ ಟಾಪ್ ಅಪ್ಗಳು. ಸಣ್ಣ ಇಂಧನ ತುಂಬುವ ಮೊತ್ತದ ಸಮಯದಲ್ಲಿ ಹಗರಣವು ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತೆ. ಉದಾಹರಣೆಗೆ, ನೀವು 200 ಮೌಲ್ಯದ ಇಂಧನವನ್ನ ಕೇಳಿದ್ರೆ ಸಿಬ್ಬಂದಿ ಅದಕ್ಕಿಂತ ಕಡಿಮೆ ಪಂಪ್ ಮಾಡಲು ಪ್ರಯತ್ನಿಸಬಹುದು, ಆದರೆ ಮೀಟರ್ ಮುಂದೆ ಜಿಗಿಯುತ್ತದೆ. ನೀವು ಸರಿಯಾದ ಮೊತ್ತವನ್ನ ಸ್ವೀಕರಿಸಿದ್ದೀರಿ ಎಂದು ತೋರಿಸುತ್ತದೆ. ಜಂಪ್ ಟ್ರಿಕ್ ಅನ್ನು ಹೇಗೆ ಗುರುತಿಸುವುದು ಮತ್ತೆ ತಪ್ಪಿಸೋದು ಹೇಗೆ? ನೀವು ಜಂಪ್ ಟ್ರಿಕ್ಗೆ ಬಲಿಯಾಗುವುದಿಲ್ಲ ಎಂದು ಖಚಿತಪಡಿಸಿಕೊಳ್ಳೋದಕ್ಕೆ ಕೆಲವು ಪ್ರಮುಖ ಸಲಹೆಗಳು ಇಲ್ಲಿವೆ ನೋಡಿ. ಯಾವಾಗಲೂ ಕೂಡ ಮೀಟರ್ ಅನ್ನ ಪರಿಶೀಲಿಸಿ. ಇಂಧನ ವಿತರಣೆ ಪ್ರಾರಂಭವಾಗುವ ಮೊದಲು ಮೀಟರ್ ಅನ್ನ ಶೂನ್ಯಕ್ಕೆ ಹೊಂದಿಸಲಾಗಿದೆ ಎಂದು ಖಚಿತಪಡಿಸಿಕೊಳ್ಳಿ. ಮೀಟರ್ ಈಗಾಗಲೇ ಮೊತ್ತವನ್ನ ತೋರಿಸುತ್ತಿದ್ರೆ ಅಟೆಂಡೆಂಟ್ ಅನ್ನು ಮುಂದುವರಿಸಲು ಅನುಮತಿಸಬೇಡಿ. ನೀವು ಪಡೆಯುವುದನ್ನ ನಿಖರವಾಗಿ ಪಾವತಿಸಿರುವುದನ್ನ ಖಚಿತಪಡಿಸಿಕೊಳ್ಳುವುದು ಬಹಳ ಮುಖ್ಯವಾಗಿರುತ್ತೆ. ಮೀಟರ್ ಅನ್ನ ಹತ್ತಿರದಿಂದ ವೀಕ್ಷಿಸಿ. ಇಂಧನ ತುಂಬಿಸುವ ಆರಂಭಿಕ ಸೆಕೆಂಡುಗಳಲ್ಲಿ ಮೀಟರ್ ಹೇಗೆ ವರ್ತಿಸುತ್ತದೆ ಎಂಬುದರ ಬಗ್ಗೆ ಗಮನ ಕೊಡಿ. ಸಾಮಾನ್ಯ ಇಂಧನ ಮೀಟರ್ ಕ್ರಮೇಣ ಏರಬೇಕು. ಹಠಾತ್ ಜಿಗಿತಗಳನ್ನ ಮಾಡಬಾರ್ದು. ನೀವು ಹಠಾತ್ ಹೆಚ್ಚಳವನ್ನ ಗಮನಿಸಿದ್ರೆ, ವಿಶೇಷವಾಗಿ ದೊಡ್ಡ ಏರಿಕೆಗಳಲ್ಲಿ ತಕ್ಷಣವೇ ಸಿಬ್ಬಂದಿಗೆ ಎಚ್ಚರಿಕೆಯನ್ನ ನೀಡಿ.
ಡಿಮ್ಯಾಂಡ್ ಅಕೌಂಟೆಬಿಲಿಟಿ. ಮೀಟರ್ ಜಿಗಿಯುತ್ತಿದ್ದರೆ ಅಥವಾ ಅನುಮಾನಾಸ್ಪದವಾಗಿ ತೋರುತ್ತಾ ಇದ್ರೆ ಪಂಪ್ ಅನ್ನ ನಿಲ್ಲಿಸೋದಿಕ್ಕೆ ಮತ್ತೆ ಯಂತ್ರವನ್ನ ಮರುಹೊಂದಿಸಲು ಸಿಬ್ಬಂದಿಗೆ ಕೇಳಿ. ಪ್ರಕ್ರಿಯೆಯನ್ನು ಮರುಪ್ರಾರಂಭಿಸಲು ಒತ್ತಾಯಿಸಿ ಮತ್ತೆ ಮೀಟರ್ ಮತ್ತೆ ಪ್ರಾರಂಭವಾಗುವ ಮೊದಲು ಶೂನ್ಯವನ್ನ ಓದುತ್ತದೆ ಎಂದು ಖಚಿತಪಡಿಸಿಕೊಳ್ಳಿ. ಗೊಂದಲವನ್ನ ತಪ್ಪಿಸಿ. ಆಗಾಗ್ಗೆ ಅಟೆಂಡೆಂಟ್ಗಳು ನಿಮ್ಮನ್ನ ಸಂಭಾಷಣೆಯಲ್ಲಿ ತೊಡಗಿಸಿಕೊಳ್ಳೋದಿಕ್ಕೆ ಪ್ರಯತ್ನಿಸಬಹುದು ಅಥವಾ ಇಂಧನ ತುಂಬುವ ಪ್ರಕ್ರಿಯೆಯಲ್ಲಿ ನಿಮ್ಮನ್ನ ಬೇರೆ ಕಡೆಗೆ ತಿರುಗಿಸಬಹುದು. ನಿರ್ದಿಷ್ಟವಾಗಿ ಇಂಧನ ತುಂಬುವ ಮೊದಲು ಕೆಲವು ಕ್ಷಣಗಳಲ್ಲಿ ಮೀಟರ್ನ ಮೇಲೆ ಕೇಂದ್ರೀಕರಿಸಿ. ಅನುಮಾನಾಸ್ಪದ ನಡವಳಿಕೆಯನ್ನು ವರದಿ ಮಾಡಿ. ನೀವು ಮೋಸ ಹೋದರೆ ಸ್ಥಳೀಯ ಅಧಿಕಾರಿಗಳು ಅಥವಾ ಗ್ರಾಹಕ ಸಂರಕ್ಷಣಾ ಏಜೆನ್ಸಿಗೆ ಪೆಟ್ರೋಲ್ ಬಂಕ್ಗೆ ವರದಿ ಮಾಡಲು ಹಿಂಜರಿಯಬೇಡಿ. ನಿಲ್ದಾಣದ ಹೆಸರು, ಸ್ಥಳ ಮತ್ತು ಅಟೆಂಡರ್ಗಳ ನಡವಳಿಕೆಯಂತಹ ವಿವರಗಳನ್ನು ಒದಗಿಸುವುದರಿಂದ ಅಧಿಕಾರಿಗಳು ಕ್ರಮ ತೆಗೆದುಕೊಳ್ಳೋದಕ್ಕೆ ಸಹಾಯ ಆಗಬಹುದು. ಸಾಮಾನ್ಯ ಜಂಪ್ ಎಷ್ಟು? ಸಾಮಾನ್ಯ ಸಂದರ್ಭಗಳಲ್ಲಿ ಇಂಧನ ಮೀಟರ್ ಸಾಂದರ್ಭಿಕವಾಗಿ ಸಣ್ಣ ಅತ್ಯಲ್ಪ ಜಿಗಿತಗಳನ್ನು ತೋರಿಸಬಹುದು. ಸಾಮಾನ್ಯವಾಗಿ 5ಕ್ಕಿಂತ ಕಡಿಮೆ, ಆದಾಗ್ಯೂ 5ರಿಂದ 20 ಅಥವಾ ಅದಕ್ಕಿಂತ ಹೆಚ್ಚಿನ ಜಿಗಿತದಂತಹ ಗಮನಾರ್ಹವಾದ ಜಿಗಿತವನ್ನ ನೀವು ಗಮನಿಸಿದ್ರೆ ಇದು ತಪ್ಪಾದ ಆಟದ ಮುನ್ಸೂಚನೆಯಾಗಿರುತ್ತೆ. ಹಗರಣದ ಪರಿಣಾಮ. ಜಂಪ್ ಟ್ರಿಕ್ ವೈಯಕ್ತಿಕ ಗ್ರಾಹಕರ ಮೇಲೆ ಪರಿಣಾಮ ಬೀರುವುದಲ್ಲದೆ ದೇಶಾದ್ಯಂತ ಪೆಟ್ರೋಲ್ ಬಂಕ್ಗಳ ಮೇಲಿನ ನಂಬಿಕೆಯನ್ನ ಕುಗ್ಗಿಸುತ್ತಿದೆ. ಇಂಧನದ ಬೆಲೆಗಳು ಹೆಚ್ಚಾದಂತೆ ಗ್ರಾಹಕರು ಈಗಾಗಲೇ ಹೆಚ್ಚಿನ ವೆಚ್ಚಗಳಿಂದ ಹೊರೆಯಾಗಿದ್ದಾರೆ ಮತ್ತು ಇದರ ಮೇಲೆ ವಂಚನೆಗೊಳಗಾಗುವುದು ಗಾಯಕ್ಕೆ ಅವಮಾನವನ್ನ ಸೇರಿಸುತ್ತದೆ. ಈ ಹಗರಣವು ದೈನಂದಿನ ಇಂಧನವನ್ನ ಅವಲಂಬಿಸಿರುವ ಸಾಮಾನ್ಯ ಪ್ರಯಾಣಿಕರಿಗೆ ಗಣನೀಯ ಪ್ರಮಾಣದ ಆರ್ಥಿಕ ನಷ್ಟವನ್ನ ಉಂಟು ಮಾಡಬಹುದು. ಎಲ್ಲ ಸಮಯದಲ್ಲೂ ಜಾಗರೂಕರಾಗಿರಿ. ನಿಮ್ಮ ವಾಹನಕ್ಕೆ ಇಂಧನ ತುಂಬುವುದು ಪ್ರಾಪಂಚಿಕ ಕೆಲಸದಂತೆ ಕಾಣಿಸಬಹುದು, ಆದರೆ ಜಂಪ್ ಟ್ರಿಕ್ನಂತಹ ಹಗರಣಗಳ ಬೆಳಕಿನಲ್ಲಿ ಜಾಗರೂಕರಾಗಿರಲು ಮತ್ತು ಜಾಗೃತರಾಗಿರುವುದು ಅತ್ಯಗತ್ಯ. ಅಧಿಕ ಚಾರ್ಜ್ ಆಗದಂತೆ ನಿಮ್ಮನ್ನು ರಕ್ಷಿಸಿಕೊಳ್ಳುವುದು ಮತ್ತು ನೀವು ಪಾವತಿಸಿದ್ದಕ್ಕಿಂತ ಕಡಿಮೆ ಇಂಧನವನ್ನು ಪಡೆಯುವುದು ಸಣ್ಣ ಆದರೆ ಮಹತ್ವದ ಹಂತಗಳನ್ನು ಒಳಗೊಂಡಿರುತ್ತದೆ. ಪ್ರಾರಂಭದಿಂದ ಕೊನೆಯವರೆಗೂ ಯಾವಾಗಲೂ ಮೀಟರನ್ನು ಗಮನಿಸಿ. ಏನಾದರೂ ತಪ್ಪಾದಲ್ಲಿ ಪ್ರಕ್ರಿಯೆಯನ್ನು ನಿಲ್ಲಿಸಲು ಹಿಂಜರಿಯಬೇಡಿ. ನಿಮ್ಮ ಅನುಭವಗಳನ್ನು ಇತರರೊಂದಿಗೆ ಹಂಚಿಕೊಳ್ಳಿ. ಪೆಟ್ರೋಲ್ ಬಂಕ್ಗಳಲ್ಲಿ ಸಂಭಾವ್ಯ ವಂಚನೆಗಳ ಬಗ್ಗೆ ಅವರಿಗೆ ಅರಿವು ಮೂಡಿಸಿ. ಕೆಲವು ಪೆಟ್ರೋಲ್ ಪಂಪ್ಗಳು ಅನುಮಾನಾಸ್ಪದ ಗ್ರಾಹಕರನ್ನ ಹೇಗೆ ವಂಚಿಸೋದು ಅಂತ ಪ್ರಯತ್ನಿಸುತ್ತೆ ಎಂಬುದಕ್ಕೆ ಜಂಪ್ ಟ್ರಿಕ್ ಕೇವಲ ಒಂದು ಉದಾಹರಣೆಯಾಗಿದೆ. ಆದರೆ ಜಾಗೃತಿ ಮತ್ತು ಜಾಗರೂಕತೆಯಿಂದ ನೀವು ಈ ಹಗರಣಕ್ಕೆ ಬಲಿಯಾಗದಂತೆ ನಿಮ್ಮನ್ನ ರಕ್ಷಿಸಿಕೊಳ್ಳಬಹುದು. ನೆನ್ಪಿಡಿ, ಪಾರದರ್ಶಕತೆಯನ್ನ ಬೇಡಿಕೊಳ್ಳಿ ಮತ್ತು ಇಂಧನ ತುಂಬುವ ಮೊದಲು ಮತ್ತು ಸಮಯದಲ್ಲಿ ಮೀಟರನ್ನು ಯಾವಾಗಲೂ 2 ಬಾರಿ ಪರಿಶೀಲಿಸಿ. ನಿಮ್ಮ ದೈನಂದಿನ ಪ್ರಯಾಣಕ್ಕೆ ಇಂಧನ ಅತ್ಯಗತ್ಯ ಮತ್ತು ಪ್ರತಿ ಬಾರಿಯೂ ನೀವು ಪಾವತಿಸಿದ್ದನ್ನು ಪಡೆಯೋದಕ್ಕೆ ನೀವು ಅರ್ಹರಾಗಿರ್ತೀರಾ.